ಸ್ಪಂದಿಸ್ಕೊಂಡು ಮಾತಾಡ್ಕೊಂಡು ನಗಾಡ್ಕೊಂಡು ಒಂದು ಈ ತರ ಒಂದು ಉಗಾದಿ ಆದ್ಮೇಲೆ ಬಾಡ್ರೂಟ ಅಂತ ಏನ್ ಸೆಲೆಬ್ರೇಟ್ ಮಾಡಕ್ ಸೇರಿದೀವಿ ಅದು ಸಾಮಾನ್ಯ ಸಂಗತಿ ಅಲ್ಲ ಅಂತ ಅನ್ಕೋತೀನಿ ನಾನು. ಮೊದಲನೇದಾಗಿ ಇಡೀ ವಾರ ಎಲ್ರೂ ಕೆಲಸ ಮಾಡ್ಕೊಂಡು ಅವ್ರವ್ರ ವೃತ್ತಿಗಳಲ್ಲಿ ಕೆಲಸ ಮಾಡ್ಕೊಂಡು ವೀಕೆಂಡ್ ಬರುತ್ತೆ, ಏನ್ ಮಾಡ್ತೀವಪ್ಪ, ಯಾರ ಮನೆಗೆ ಹೋಗ್ತೀವಿ, ಏನ್ ಕಾರ್ಯಕ್ರಮ, ಯಾರನ್ನ ಊಟ ಕರೀತಾ ಇದೀವಿ, ಏನ್ ಕಾರ್ಯಕ್ರಮ ಅಂತ ಯೋಚನೆ ಮಾಡ್ಬೇಕಾದ್ರೆ ಈ ಸಲ ಗೌಡ್ರದು ಬಾಡ್ರೂಟ ಅಂತ ಆಯೋಜನೆ ಮಾಡಿದ್ದಾರೆ. ಹಂಗಾಗಿ ಎಲ್ರೂ ಒಂದ್ ಕಡೆ ಸೇರಿ ಒಂದೇನಾದ್ರೂ ಸೆಲೆಬ್ರೇಟ್ ಮಾಡಬೇಕು, ಒಂದು ಆಚರಿಸ್ಬೇಕು ಅಂತಂದ್ರೆ ಖುಷಿ ವಿಷಯ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲ ಕನ್ನಡದವರು ಒಟ್ಟಾಗಿ ಇಲ್ಲಿ ಸೇರಿ ಮಾಡ್ತಾ ಇರೋದು ಸಾಮಾನ್ಯ ವಿಷಯ ಏನಲ್ಲ. ಬಾಡ್ರೂಟ ಅನ್ನೋದು ಏನಪ್ಪಾ ಅಂತ ನಾನು ನೋಡ್ಬೇಕಾದ್ರೆ ಉಗಾದಿ ಆದ್ಮೇಲೆ ನಾನ್ ವೆಜಿಟೇರಿಯನ್ ಫೀಸ್ಟ್ ಅಂತ ಒಂದು ಗೂಗಲ್ ಅಲ್ಲಿ ನೋಡಿದ್ರೆ ಬರುತ್ತೆ. ಹೊಸದಡಕ್ಕೂ ಥ್ಯಾಂಕ್ ಯು ಆಂಟಿ. ಸೊ ಎಲ್ಲಾ ಕಡೆ ಅದನ್ನ ಎಲ್ಲಾ ಕನ್ನಡದವರು ಆಚರಿಸೋದಿಲ್ಲ. ಮೇನ್ ಒಕ್ಕಲಿಗರು ಮಾತ್ರ ಮಾಡೋದು ಅಂತ ಅನ್ಕೊಂಡಿದೀನಿ, ತಪ್ಪಿರ್ಬೋದೇನೋ ಗೊತ್ತಿಲ್ಲ. ಬಟ್ ಅದು ಒಕ್ಕಲಿಗರು ಮಾತ್ರ ಅನ್ವಯಿಸೋದು ಅಂತ ಅನ್ಕೊಂಡಿದೀನಿ. ಒಕ್ಕಲಿಗರು ಅಂತಂದ್ರೆ ಏನು? ಆಗ್ರೋ ಮಾರ್ಷಲ್ ಕಮ್ಯುನಿಟಿ ಅಂತ ಹೇಳ್ತೀವಿ. ಆಗ್ರೋ ಅಂದ್ರೆ ಕೃಷಿ, ಮತ್ತೆ ಮಾರ್ಷಲ್ ಅಂತಂದ್ರೆ ಯೋಧರು ಅಂತ. ಕೃಷಿವಂತರು, ಯೋಧ ಮಾಡೋಂಥವ್ರು. ಕೆಂಪೇಗೌಡರು ಯೋಧರಾಗಿದ್ರು. ಅವರು ಆ ಕಾಲದಲ್ಲೇ 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಟರನ್ನ ಅವ್ರ ಹತ್ರ ಹೋಗಿ ಅವ್ರದ್ದು ಅನುಮತಿ ಪಡ್ಕೊಂಡು ಕೋಟೆ ಕಟ್ಟಿ ಒಂದು ಬೆಂಗಳೂರು ಅಂತ ಒಂದು ನಗರವನ್ನ ಸ್ಥಾಪಿಸೋಕೆ ಕಾರಣ ಆಗೋದವರು. ಅವರು ಒಕ್ಕಲಿಗರು, ನಮ್ಮೋರು ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆಯ ವಿಷಯ. ಒಕ್ಕಲಿಗರ ಒಂದು ಯೋಗದಾನ ಕನ್ನಡ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ರಾಷ್ಟ್ರಕ್ಕೇನೆ ಇದೆ. ಒಂದು ವಿಡಿಯೋ ಈಗ ಪ್ಲೇ ಮಾಡೋಣ. ಹಾವಿ ಕ್ಯಾನ್ ಯು ಪ್ಲೇ ವಿಡಿಯೋ 1 ಪ್ಲೀಸ್? ಧಾರ್ಮಿಕ, ಸಾಂಸ್ಕೃತಿಕ, ರಾಜಕೀಯ, ಸಿನಿಮಾಗಳಲ್ಲಿ ಎಲ್ಲಾ ಕಡೆಗೂ ಒಂದು ಯೋಗದಾನ ಇದೆ. ಈಗ ಮೊದಲನೇದಾಗಿ ನಾವು ಯಾವಾಗ್ಲೂ ಮಾಡೋ ತರ ಜ್ಞಾನ, ವಿವೇಕ, ಬುದ್ಧಿ ಮತ್ತು ಯಶಸ್ಸಿನ ದೇಗುಲ ಅಂತ ಪೂಜಿಸೋ ಗಣೇಶನನ್ನ ಲಂಬೋದರ, ಏಕದಂತ, ವಿಘ್ನಹಾರಕ ಅಂತ ನಾವೆಲ್ಲ ಪ್ರತಿಯೊಂದು ಒಂದು ಕಾರ್ಯ ಶುರು ಮಾಡೋಕ್ಕೂ ಮುಂಚೆ ಒಂದು ಶುಭಾರಂಭಕ್ಕಾಗಿ ಏನೇ ಒಂದು ಕಾರ್ಯಕ್ರಮದಲ್ಲಿ ಏನು ಅಡಚಣೆ ಇಲ್ಲದೆ ಸುಗಮವಾಗಿ ನಡಿಲಿ ಅಂತ ಪ್ರಾರ್ಥಿಸೋ ಗಣೇಶನನ್ನ ನೆನೆಸ್ಕೊಂಡು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಗಣೇಶ ಶ್ಲೋಕ ಹೇಳಕ್ ಬರ್ತಾ ಇದ್ದಾರೆ ದಿವಾಂಶ್ ಗೌಡ